ಇಲ್ಲೊಬ್ಬ ವ್ಯಕ್ತಿಗೆ ತನ್ನ ಸ್ವಂತ ಪತ್ನಿ ಮತ್ತು ಮಗಳು ಸೇರಿ ಮೋಸವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಗಂಡನಿಗೆ ಪಂಗ್ನಾಮ, ಪತ್ನಿ ಪುತ್ರಿ ಎಸ್ಕೇಪ್, ಸ್ವಂತ ಮನೆಗೆ ಕನ್ನ ಹಾಕಿ 6 ಲಕ್ಷ ದೋಚಿದ ಹೆಂಡತಿ, ಕಾಕಿ ನಿರ್ಲಕ್ಷ್ಯ, ಕಣ್ಣೀರಾಕುತ್ತಿರುವ ಪತಿ, ಹಣ ಹೊಡವೆಯೊಂದಿಗೆ ಹೆಂಡತಿ ಮಗಳು ನಾಪತ್ತೆ. ನ್ಯಾಯ ಕೊಡಿ ಸಾಹೇಬ್ರೆ ಎಂದು ಎಸ್ಪಿ ಮೊರೆ ಹೋದ ಸತ್ಯಪ್ಪ. ಗಂಡನಿಗೆ ಪಂಗನಾಮ ಹಾಕಿ ಪತ್ನಿ ಮತ್ತು ಪುತ್ರಿ ಎಸ್ಕೇಪ್ ಆಗಿದ್ದಾರೆ. ಸ್ವಂತ ಮನೆಗೆ ಕನ್ನ ಹಾಕಿ 6 ಲಕ್ಷವನ್ನ ದೋಚಿದ್ದಾರೆ ಹೆಂಡತಿ. ಕಾಕಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಎಂದು ಕಣ್ಣೀರಾಗ್ತಿದ್ದಾರೆ ಪತಿರಾಯ. ಹಣ ಒಡವೆಯೊಂದಿಗೆ ಹೆಂಡತಿ ಮಗಳು ನಾಪತ್ತೆಯಾಗಿದ್ದಾರೆ. ನ್ಯಾಯ ಕೊಡಿ ಸಾಹೇಬ್ರೆ ಎಂದು ಎಸ್ಪಿ ಮೊರೆ ಹೋಗಿದ್ದಾರೆ ಸತ್ಯಪ್ಪ. ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮದ ಸತ್ಯಪ್ಪ ವಿಠಲ ಕೀಲಿಕೈ ಅವರು ತಮ್ಮ ಹೆಂಡತಿ ಮತ್ತು ಮಗಳ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅವರ ಪ್ರಕಾರ ಹೆಂಡತಿ ಇಂದ್ರವ್ವ ಮತ್ತು ಮಗಳು ಸೇರಿಕೊಂಡು ಮನೆಯಿಂದ 6 ಲಕ್ಷ ರೂಪಾಯಿ ನಗದು ಮತ್ತು 2 ತೊಲದಷ್ಟು ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ. ಈ ಸಂಬಂಧ ಅವರು ನ್ಯಾಯಕ್ಕಾಗಿ ಮಾಧ್ಯಮಗಳ ಮೊರೆ ಹೋಗಿದ್ದಾರೆ. ಸತ್ಯಪ್ಪ ಕೀಲಿಕೈ ಅವರು ಈ ಹಿಂದೆ ರಾಮದುರ್ಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಆದ್ರೆ ಪೊಲೀಸರು ಪ್ರಕರಣ ದಾಖಲಿಸಲು ನಿರಾಕರಣೆ ಮಾಡಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ. ಇದರಿಂದ ಮನನೊಂದ ಅವರು ನ್ಯಾಯಕ್ಕಾಗಿ ಹೋರಾಡಲು ನಿರ್ಧರಿಸಿದ್ದಾರೆ. ದೂರು ನೀಡಿದ್ರು ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಡಿವೈಎಸ್ಪಿ ರಾಮದುರ್ಗ ಅವರಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯಪ್ಪ ಕೀಲಿಕೈ ಅವರು ತಮಗೆ ಅನ್ಯಾಯವಾಗಿದೆ ಎಂದು ಹೇಳುತ್ತಾ ಈ ಪ್ರಕರಣದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯವನ್ನ ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕೆಂದು ಮತ್ತು ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಕಲ್ಪಿಸಲಾಗಿದ್ದು ವರಿಷ್ಠಾಧಿಕಾರಿಗಳನ್ನ ಸಂಪರ್ಕಿಸಲು ಪ್ರಯತ್ನಿಸಲಾಗಿದೆ. ಈ ಪ್ರಕರಣದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗಳು ನಡೆಯುತ್ತಿವೆ. ಅನೇಕರು ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸತ್ಯಪ್ಪ ಕೀಲಿಕೈ ಅವರ ಈ ಆರೋಪಗಳು ನಿಜವೇ ಅಥವಾ ಇಲ್ಲವೇ ಎಂಬುದನ್ನ ತನಿಖೆಯಿಂದ ಮಾತ್ರ ತಿಳಿದು ಬರಬೇಕಿದೆ. ಮತ್ತಷ್ಟು ಮಾಹಿತಿ ನೀಡಲು ನಾಗನಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನು ಅಂತ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಒಬ್ಬ ವ್ಯಕ್ತಿಗೆ ಏನು ಹೆಂಡತಿ ಮತ್ತು 2ನೇ ಮಗಳು ಮೋಸವನ್ನ ಮಾಡಿದ್ದಾಳೆ ಅಂತೇಳಿ ಈಗ ಆರೋಪವನ್ನ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಹಿಡಿದುಕೊಂಡು SP ಕಚೇರಿಗೂ ಕೂಡ ಅಳೆದಾಡುವಂತ ಏನು ವ್ಯಕ್ತಿ ಇದ್ದಾನೆ. ನಿನ್ನೆ ಕೂಡ ಬೆಳಗಾವಿ SP ಅವರಿಗೆ ನನ್ನ ಹೆಂಡತಿಯಿಂದ ನಮಗೆ ಅನ್ಯಾಯ ಆಗಿದೆ, ಹಾಗಾಗಿ ನಮಗೆ ನ್ಯಾಯ ಒದಗಿಸಿ ಕೊಡಿ ಅಂತ ಹೇಳಿ ಮಾತನ್ನ ವ್ಯಕ್ತಿ ಹೇಳಿರುವಂತದ್ದು. ಹಾಗೆ ಏನು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಬೇಕಾಗಿತ್ತು. ಇದುವರೆಗೂ ಕೂಡ ಪ್ರಕರಣವನ್ನ ದಾಖಲೆ ಮಾಡಿಕೊಂಡಿಲ್ಲ ಅನ್ನುವಂತ ಆರೋಪ ಕೂಡ ಆತ ಮಾಡ್ತಾ ಇರುವಂತದ್ದು. ಹಾಗೆ ಏನು ಕೆಲ ದಿನಗಳಿಂದ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ನನ್ನ ಕೇಸನ್ನ ದಾಖಲೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಆತ ಆರೋಪ ಮಾಡ್ತಾ ಇರುವಂತದ್ದು. ಈಗ ಅವರ ಪತ್ನಿ ಮತ್ತೆ ಮಗಳು ಅವ್ರ ಸಂಪರ್ಕಕ್ಕೆ ಸಿಕ್ಕಿದಾರಾ ಇಲ್ವಾ? ಅವರು ಅವ್ರು ಗಂಡನ ಮನೆ ಅಂದ್ರೆ ಈತ ಗಂಡ ಆಗಿರೋದ್ರಿಂದ ಅವನ ಹತ್ರ ಇರ್ತಿರ್ಲಿಲ್ಲಂತೆ ತಾಯಿ ಮತ್ತೆ ಮಗಳು. ಕೆಲವಷ್ಟು ಜಗಳವನ್ನ ಆಡಿ ಮನೆ ಬಿಟ್ಟು ಹೋಗಿರುವಂತದ್ದು ಆತ ಹೇಳ್ತಾ ಇರುವಂತದ್ದು. ಈಗ ಏನು ಇನ್ನು 2 ಮಕ್ಕಳು ಏನಿದ್ದಾರೆ ಆ 2 ಮಕ್ಕಳು ಕೂಡ ತಂದೆ ಹತ್ರ ಇರ್ತಾರೆ. ಆದ್ರೆ 2ನೇ ಮಗಳು ಮಾತ್ರ ತಾಯಿ ಕರೆದುಕೊಂಡು ಹೋಗಿ ಮನೆಯಲ್ಲಿರುವಂತ 6 ಲಕ್ಷ ರೂಪಾಯಿ ಮತ್ತೆ 2 ತೊಲೆ ಬಂಗಾರವನ್ನ ತಗೊಂಡ್ಕೊಂಡು ಹೋಗಿ ನಂತರ ಅವಳನ್ನ ಯಾರಿಗೋ ಅಂದ್ರೆ ಮದುವೆಯನ್ನ ಮಾಡಿ ಕೊಟ್ಟಿದ್ದಾಳೆ ಅಂತೇಳಿ ಆತ ಹೇಳ್ತಾ ಇರುವಂತದ್ದು. ಪೊಲೀಸ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ? SP ಅವರು ಅದ್ರ ಬಗ್ಗೆ ದೂರ್ ಕೊಟ್ಟಿದ್ರು, ಅವ್ರು ಯಾವ್ದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ಈ ರೀತಿ ಮಾಡ್ತಿರ್ಬೋದು? ಈಗ ಏನು ಆ ವ್ಯಕ್ತಿ SP ಅವರು ಮತ್ತೆ DSP ಅವ್ರಿಗೆ ಹಾಗೆ ಠಾಣೆಗೂ ಕೂಡ ಹಲವಾರು ಬಾರಿ ನಾನು ಹೋಗಿದ್ದೀನಿ, ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿಲ್ಲ ಅಂತೇಳಿ. ಈಗ ಆತ ಯಾಕಂತಂದ್ರೆ ಆ ಇಲಾಖೆಯವರ ಅಂದ್ರೆ ಇಲಾಖೆಯಿಂದ ಬೇಸತ್ತು
ಆತ ಈಗ ಮಾಧ್ಯಮಗಳ ಮೊರೆ ಹೋಗಿರುವಂತದ್ದು. ಆತ ರೋಷಿ ಅಂದ್ರೆ ಪೊಲೀಸ್ ಇಲಾಖೆ ದಿನನಿತ್ಯ ಅಲೆದಾಡಿ ಆತ ಒಂಥರ ಇದನ್ನಾಗಿರೋದ್ರಿಂದ ಈಗ ಮಾಧ್ಯಮಗಳ ಮೊರೆ ಹೋಗಿರೋದು, ನನಗೆ ನ್ಯಾಯವನ್ನ ಮಾಧ್ಯಮಗಳೇ ಕೊಡಿಸ್ತಾವನ್ನೋ ಅಂತ ಆತ ಒಂದು ಭರವಸೆಯನ್ನ ಇಟ್ಟುಕೊಂಡು ನಮಗೆ ನಮ್ಮ ಹತ್ರ ಬಂದಿರುವಂತದ್ದು. ಎಸ್ ನಾಗನಗೌಡ, ಧನ್ಯವಾದ. ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಸ್ವತಃ ಪತಿಗೆ ಪತ್ನಿ ಮತ್ತೆ ಮಗಳು ಮೋಸವನ್ನ ಮಾಡಿರುವಂತದ್ದು. ಇದೆಂತ ವಿಪರ್ಯಾಸ ಅಂದ್ರೆ, ಸ್ವಂತ ಮನೆಗೆ ಒಂದು ಅವರ ಪತ್ನಿ ಆಗಿರುವಂತಹ ಮನೆಯ ಒಡತಿನೇ ಮನೆಗೆ ಕನ್ನವನ್ನ ಹಾಕಿದ್ದಾರೆ. ಇದೆಂತ ವಿಪರ್ಯಾಸ. ಈ ಹಿಂದಿನ ಕಾಲದಲ್ಲಿ ಈ ರೀತಿ ಎಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹಲವಾರು ವಿಷಯಗಳು ನಡೆದು ಹೋಗ್ತಾ ಇವೆ. ಅದ್ರ ಪುಟಕ್ಕೆ ಇದೊಂದು ಕೂಡ ಸೇರ್ಕೋತಾ ಇದೆ. ಗಂಡನಿಗೆ ಪಂಗನಾಮ ಹಾಕಿ ಪತ್ನಿ ಮತ್ತೆ ಪುತ್ರಿ ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ 6 ಲಕ್ಷ ರೂಪಾಯಿ ನಗದು ಹಾಗೂ ಒಡವೆಯನ್ನು ಕೂಡ ದೋಚಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಅವರ ಪತಿ ಏನಿದ್ದಾರೆ ಸತ್ಯಪ್ಪ ಅವರು ಈ ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ನ್ಯಾಯಕ್ಕಾಗಿ SP ಮೊರೆ ಕೂಡ ಹೋಗಿದ್ದಾರೆ ಅವರು. ಆದ್ರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ ಎಂಬ ಆರೋಪವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಮಾಧ್ಯಮಗಳ ಮುಂದೆ ಕೇಳ್ಕೊಳ್ತಿದ್ದಾರೆ. ಆದಷ್ಟು ಬೇಗ ಪೊಲೀಸ್ ಅಧಿಕಾರಿಗಳು ಅವರ ಕಷ್ಟಕ್ಕೆ ಮಣಿದು ಆದಷ್ಟು ಬೇಗ ಅವ್ರಿಗೆ ನ್ಯಾಯ. ಹೆಂಡತಿ ಇಂದ್ರವ್ವ ಸತ್ಯಪ್ಪ ಕೀಲಿಕೈ ನನ್ನ 2ನೇ ಮಗಳನ್ನು ಕರ್ಕೊಂಡು ಆಕೆ ಕೈಲಿ 6 ಲಕ್ಷ ರೂಪಾಯಿ 2 ತೊಲಿ ಬಂಗಾರವನ್ನು ಕಳುವು ಮಾಡಿಸಿ ನಮಗೆ ಗೊತ್ತಿಲ್ಲದೆ ಮದುವೆ ಮಾಡಿ ಕೊಟ್ಟಿರುತ್ತಾಳೆ. ಅದನ್ನು ರಾಮದುರ್ಗ ಪೊಲೀಸ್ ಸ್ಟೇಷನ್ PI ಸಾಹೇಬರಿಗೆ ದೂರವನ್ನು ಕೊಟ್ಟಿದ್ದೆವು. ಅಲ್ಲಿ 2 ದಿನದ ಒಳಗೆ ಹಿರಿಯರ ಕ್ಷಮದಲ್ಲಿ ಪೊಲೀಸ್ ಸ್ಟೇಷನದಲ್ಲಿ 2 ದಿನದಾಗ ನಮ್ಮ ಅಮೌಂಟ್ ಬಂಗಾರವನ್ನು ಕೊಡ್ತೀನಿ ಅಂದಿದ್ರು. ಆದರೆ 2 ದಿವಸ ಕಳೆದ್ರೂ ಕೊಡಲಿಲ್ಲ, 2 ತಿಂಗಳಾದ್ರೂ ಕೊಡಲಿಲ್ಲ. ಆಮೇಲೆ ರಾಮದುರ್ಗ SP ಸಾಹೇಬರು 9/7/2005 ಕೊಟ್ಟಿದ್ವು. ಅದು CPI ಸಾಹೇಬರಿಗೆ ಹೋಗಿತ್ತು. ಆದರೂ ಏನು ಪ್ರಯೋಜನ ಆಗಲಿಲ್ಲ. ಮತ್ತು 22/8/2025 ಮಾನ್ಯ SP ಸಾಹೇಬರಿಗೆ ದೂರವನ್ನು ಕೊಟ್ಟಿರುತ್ತಿದ್ದವು. ಮತ್ತು ಆಮೇಲೆ ಅದರ ಜೀವನ SP ಸಾಹೇಬರಿಗೆ ಭೇಟಿಯಾಗಿ 8/9/2025 ಅವರು ಇದನ್ನು ಮಾಡಿದ್ರು, ರಿಸೀಡಿ ಹಾಕಿಕೊಟ್ಟಿದ್ದರು. ಆಮೇಲೆ ನಮ್ಮ ಸಹ್ಯ ಮಾಡದೆ ನಮ್ಮ ಆರೋಪಿಗಳನ್ನು ಕರೆಸದೆ ಹಳ್ಳಿ ಕಳಿಸಿದರು. ಆಮೇಲೆ ಮತ್ತು SP ಸಾಹೇಬರಿಗೆ ಅದನ್ನು ಹೊಳ್ಳಿ 19/11/2025 ಮತ್ತು ಕೊಟ್ಟಿದ್ದೆವು. ಆಮೇಲೆ ಮಾನ್ಯ IGP ಸಾಹೇಬರು ಬೆಳಗಾವಿ ಜಿಲ್ಲೆ ಪೊಲೀಸ್ ಇಲಾಖೆ ಬೆಳಗಾವಿ ಅವರಿಗೆ 18 ಡಿಸೆಂಬರ್ 18/12/2025 ಕೊಟ್ಟಿದ್ದೆವು. ಅದನ್ನು ರಾಮದುರ್ಗ CPI ಸಾಹೇಬರಿಗೆ ಕಳಿಸಿದ್ದರು. ಕಳಿಸಿದ ಕೂಡಲೇನ ಅವರು CPI ಸಾಹೇಬರು FR ಮಾಡ್ತೀವಿ ಅಂದಿದ್ರು. ಆದರೂ ಇನ್ನೂ ಏನು ಮಾಡಿಲ್ಲ, ನಮ್ಮನ್ನ ಸ್ಪಂದಿಸುವಲ್ರು, ನಮಗೆ ನ್ಯಾಯ ಸಿಕ್ಕಿಲ್ಲ. ನಮಗೆ ಹಿಂದೂ ಯಾರು ಬಲೂಡು ಮೂಮೆಂಟ್ ಇಲ್ಲ. ನನ್ನ ತಾಯಿಗೆ ಒಬ್ಬ ಮಗ, ನಮ್ಮ ತಾಯಿಯವರು ತೀರ್ಕೊಂಡು ಹೋಗಿದ್ದಾರೆ. ನನ್ನ ಹೆಂಡತಿನೂ ಅದ ಮನೆ ಆಕೆ. ಹೀಗಾಗಿ ನನ್ನ ಬೆಂಬಲಕ್ಕೆ ಯಾರೂ ನಿಂದ್ರವರು ಇಲ್ಲ. ಹಾಗಾಗಿ ನಮ್ಮ ಮಿಡು ಸ್ನೇಹಿತರಿಗೆ ಬಂದು ಭೇಟಿಯಾಗಿ ನಮಗೆ ನ್ಯಾಯ ಕೊಡಿಸಬೇಕಂತೇಳಿ ಅವರಿಗೆ ಕಳ್ಕೊಳ್ಳೆಂದು ಕೈ ಮುಗಿದು ಕೇಳಿಕೊಂಡಿದ್ದೇನೆ. ಏನಾಗಬೇಕಾಗೈತ್ರಿ ಈಗ ನಮಗೆ 6 ಲಕ್ಷ ರೂಪಾಯಿ 2 ತೊಲಿ ಬಂಗಾರ ಕೊಡಬೇಕು. ಇಲ್ಲಿಕಂದ್ರೆ ಅವ್ರ ಮ್ಯಾಗ ಕಾನೂನುಬದ್ಧವಾಗಿ ಕ್ರಮ ಕೈಗೊಂಡು FR ಮಾಡಬೇಕು. ನಮಗೆ ನ್ಯಾಯ ಕೊಡಿಸಬೇಕಂತೇಳಿ ನಾನು
ಪೊಲೀಸ್ IGP ಸಾಹೇಬರಿಗೆ SP ಸಾಹೇಬರಿಗೆ ವಿನಂತಿಸಿ ಕೇಳಿಕೊಳ್ಳುತ್ತೆ. ಮೇ ತಿಂಗಳದಾಗ ನಮ್ಮ ಹೆಂಡತಿ ಇಂದ್ರವ್ವ ಸತ್ಯಪ್ಪ ಕೀಲಿಕೈ ನನ್ನ 2ನೇ ಮಗಳನ್ನು ಕರ್ಕೊಂಡು ಆಕೆ ಕೈಲಿ 6 ಲಕ್ಷ ರೂಪಾಯಿ 2 ತೊಲೆ ಬಂಗಾರವನ್ನು ಕಳುವು ಮಾಡಿಸಿ ನಮಗೆ ಗೊತ್ತಿಲ್ಲದೆ ಮದುವೆ ಮಾಡಿ ಕೊಟ್ಟಿರುತ್ತಾಳೆ. ಅದನ್ನು ರಾಮದುರ್ಗ ಪೊಲೀಸ್ ಸ್ಟೇಷನ್ PI ಸಾಹೇಬರಿಗೆ ದೂರವನ್ನು ಕೊಟ್ಟಿದ್ದೆವು. ಅಲ್ಲಿ 2 ದಿನದ ಒಳಗೆ ಹಿರಿಯರ ಕ್ಷಮದಲ್ಲಿ ಪೊಲೀಸ್ ಸ್ಟೇಷನದಲ್ಲಿ 2 ದಿನದಾಗ ನಮ್ಮ ಅಮೌಂಟ್ ಬಂಗಾರವನ್ನು ಕೊಡ್ತೀನಿ ಅಂದಿದ್ದರು. ಆದರೆ 2 ದಿವಸ ಕಳೆದ್ರೂ ಕೊಡಲಿಲ್ಲ, 2 ತಿಂಗಳಾದ್ರೂ ಕೊಡಲಿಲ್ಲ. ಆಮೇಲೆ ರಾಮದುರ್ಗ DYSP ಸಾಹೇಬರು 9/7/2005 ಕೊಟ್ಟಿದ್ದೆವು. ಅದನ್ನು CPI ಸಾಹೇಬರಿಗೆ ಹೋಗಿತ್ತು, ಆದರೂ ಏನು ಪ್ರಯೋಜನ ಆಗಲಿಲ್ಲ. ಮತ್ತು 22/8/2025 ಮಾನ್ಯ SP ಸಾಹೇಬರಿಗೆ ದೂರವನ್ನು ಕೊಟ್ಟಿರುತ್ತಿದ್ದೆವು. ಮತ್ತು ಆಮೇಲೆ ಅದರ ಜೀವನು SP ಸಾಹೇಬರಿಗೆ ಭೇಟಿಯಾಗಿ 8/9/2025 ಅವರು ಇದನ್ನು ಮಾಡಿದ್ದರು, ರಿಸೀಡಿ ಹಾಕಿಕೊಟ್ಟಿದ್ದರು. ಆಮೇಲೆ ನಮ್ಮ ಸಹ್ಯ ಮಾಡದೆ ನಮ್ಮ ಆರೋಪಿಗಳನ್ನು ಕರೆಸದೆ ಹಳ್ಳಿ ಕಳಿಸಿದರು. ಆಮೇಲೆ ಮತ್ತು SP ಸಾಹೇಬರಿಗೆ ಅದನ್ನು ಹೊಳ್ಳಿ 19/11/2025 ಮತ್ತು ಕೊಟ್ಟಿದ್ದೆವು. ಆಮೇಲೆ ಮಾನ್ಯ IGP ಸಾಹೇಬರು ಬೆಳಗಾವಿ ಜಿಲ್ಲೆ ಪೊಲೀಸ್ ಇಲಾಖೆ ಬೆಳಗಾವಿ ಅವರಿಗೆ 18 ಡಿಸೆಂಬರ್ 18/12/2025 ಕೊಟ್ಟಿದ್ದೆವು. ಅದನ್ನು ರಾಮದುರ್ಗ CPI ಸಾಹೇಬರಿಗೆ ಕಳಿಸಿದರು. ಕಳಿಸಿದ ಕೂಡಲೇನ ಅವರು CPI ಸಾಹೇಬರು FR ಮಾಡ್ತೀವಿ. ಈ ಘಟನೆ ಬಗ್ಗೆ ದೂರುದಾರರು ಏನಿದ್ದಾರೆ ಸತ್ಯಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರ ವಿಚಾರ ಏನಿದೆ ಅದನ್ನ ಸಂಪೂರ್ಣವಾಗಿ ತಿಳಿಯೋಣ. ಸತ್ಯಪ್ಪ, ಏನಿದು ಘಟನೆ? ನೀವು ಈ ರೀತಿ ದೂರನ್ನ ಕೊಟ್ಟಿದ್ದೀರಾ ನಿಮ್ಮ ಪತ್ನಿ ಮತ್ತು ಮಗಳ ವಿರುದ್ಧ. SP ಅವರು ಕೂಡ ನಿಮ್ಗೆ ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ ಎಂಬ ಆರೋಪ ಕೂಡ ಮಾಡಿದ್ದಾರಾ? ಏನಿದು? ಹೌದ್ರಿ ಮೇಡಮ್. ಈಗ ನಿಮ್ಗೆ SP ಅವರು ಏನ್ ಹೇಳ್ತಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ದಿಂದ ಯಾವ್ದು ನ್ಯಾಯ ಸಿಕ್ಕಲ್ರಿ ಮೇಡಮ್ ನಮಗ. ಇಲ್ಲಿ ಬೆಳಗಾಂ ಡಿಸ್ಟ್ರಿಕ್ಟ್ ರಾಮದುರ್ಗ ತಾಲೂಕ್ ಮೇಡಮ್, ಇಲ್ಲಿ ಬರೋಣ ಕೇಸ್ ಏನು ಇದನ್ನ ಮಾಡುದಿಲ್ರಿ, ನಿರ್ಲಕ್ಷ್ಯ ಮಾಡ್ತಾರ. ಇಲ್ಲಿ ರಾಮದುರ್ಗ ತಾಲೂಕದ DYSP ಸಾಹೇಬ್ರ ಅದಾರ್ರಿ, CPI ಸಾಹೇಬ್ರ ಅದಾರು, ಯಾರು ನಮ್ಮನ್ನ ಇಲ್ಲಿ ಸ್ಪಂದಿಸುದಿಲ್ರಿ ಸರಿಯಾಗ್ರಿ. ಸಿಕ್ಕಾಪಟ್ಟಿ ನಮ್ಮ ಹಿರಿ ಮಕ್ಕಳ ನಮ್ಮ ಮ್ಯಾಗ ಕೇಸ್ ಮಾಡ್ಯಾರ್ರಿ. ಸರ್ಕಾರದಿಂದ ಆದೇಶ ಬಂದ್ರು ಯಾವ್ದ್ರ ಮ್ಯಾಗ ಏನು ಕ್ರಮ ತಗೊಂಡಿಲ್ಲ. ಇವರು ಮುದೇನೂರ್ ಹುರ್ಕಾನ್ ಅವ್ರ ಕುಟುಂಬದವರು, ಅವ್ರ ನಮ್ಮ ಅವ್ರ ಮನೆ ಅವರು, ನಾನ್ ಏನ್ ಅದ ಮನೆ ಹಾಕ್ರಿ ಮೇಡಮ್ ಅವರು. ಇದು ಎಷ್ಟು ದಿನ ಆಯ್ತು ಈ ಘಟನೆ ನಡೆದು? ಎಷ್ಟು ದಿನ ಆಗಿದೆ ಇದು? ಮೇ ತಿಂಗಳದಾಗ ಮೇಡಮ್, ತಾರೀಖ್ ಮರ್ತನ್ರಿ ನಾನು. ಮೇ ತಿಂಗಳದಾಗ ಇಲ್ಲಿಂತರ ಇದನ್ನ ಮಾಡ್ರು ನಮ್ಗೆ ಯಾರು ಪಂಚಲ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವ್ರಿ. ಅಂದ್ರೆ ಮೇ ತಿಂಗಳು ನಡೆದಿದ್ರು ಕೂಡ ಪೊಲೀಸ್ ಇನ್ನೂ ಕೂಡ ಅದ್ರ ಬಗ್ಗೆ ಯಾವ್ದೇ ರೀತಿ ನಿಮ್ಗೆ ಹಿಡಿದಿಲ್ಲ, ಏನು ನ್ಯಾಯನ ಕೊಡ್ಸಲ್ ಮೇಡಮ್, ನಮ್ಮನ್ನ ದಾದು ಮಾಡ್ಯಲ್ರಿ. ಇಲ್ಲಿವರೆಗೂ ನಿಮ್ಮ ಪತ್ನಿ ಮತ್ತೆ ನಿಮ್ ಮಗಳು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿಲ್ವಾ ನಿಮ್ಗೆ? ಇಲ್ಲ ಇಲ್ರಿ, ನಾವು ಅವ್ರ ಜೋಡಿ ಮಾತಾಡಿಲ್ರಿ. ಆಕೆಲ್ಲ ನಮ್ ಹುಡುಗಿ ಫೋನ್ ಹಚ್ಚಿರ್ತಾವ ಮೇಡಮ್, ಆರಾಮದಿ ಅಂತ ಕೇಳ್ತಾಳು. ನಾವು ಹ್ಞೂ ಅಂತೀವ್ರಿ, ಇಷ್ಟ ರೀ, ಮತ್ತೇನೇನಿಲ್ರಿ. ಅಂದ್ರೆ ನೀವು ಇಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರು ಕೂಡ ಅವ್ರು ನಿಮ್ಗೆ ಯಾವ್ದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದೀರಾ? ಹೌದ್ ಮೇಡಮ್. ಬಾಳ ಸಿಕ್ಕಾಪಟ್ಟಿ ತೊಂದ್ರೆ ಇದ್ರು ನಮಗ್ ಯಾವ್ದು ರಕ್ಷಣೆ ಕೊಟ್ಟಿಲ್ಲ, ನ್ಯಾಯ ಕೊಟ್ಟಿಲ್ಲ. ನಾವ್ ಏನಾರ ನಮ್ಗ್ ತೊಂದ್ರೆ ಆದ್ರ ಕೇಸ್ ಕೊಡಾಕ್ ಹೋದ್ರ ನಮ್ ಮ್ಯಾಗ ಕೇಸ್ ಮಾಡ್ತಾರು. ಎಷ್ಟ್ ದಿನ ಹೋಗಿದ್ದೀರಾ ಪೊಲೀಸ್ ಸ್ಟೇಷನ್ಗೆ? ನಾವ್ ಬಾಳ ಸಲ ಹೋಗಿವ್ ಮೇಡಮ್. ಬಾಳ ಸಲ ಹೋಗಿ ಹೇಳಿದ್ದೀರಾ ಅವ್ರಿಗೆ? ಹೌನ್ರಿ, SP ಆಫೀಸ್ಗ ಒಂದ್
7-8 ಸಲ ಮ್ಯಾಗ ಹೋಗಿವ್ರಿ ಅಮ್ಮಾರ. ಓ 7-8 ಸಲ ಹೋಗಿದ್ರು ನಿಮ್ಗೆ ಯಾವ್ದೇ ರೀತಿ ನ್ಯಾಯ ಸಿಕ್ಕಿಲ್ಲ. ಸಿಕ್ಕಲ್ ಮೇಡಮ್. ಹ್ಮ್ ಮತ್ತ IGP ಸಾಹೇಬರಿಗೆ ಕೊಟ್ಟಿವ್ರಿ, ಅವ್ರು CPI ಸಾಹೇಬ್ರಿಗೆ ಕಳ್ಸ್ಯಾರ್ರಿ. ಬೇರೆ ಅಧಿಕಾರಿಗಳು ಏನ್ ಹೇಳ್ತಾರೆ? ಏನ್ ಅವ್ರು ಅಲ್ಲೇ ಕಳಿಸ್ತಾರ್ರಿ, ಇವ್ರು ಇಲ್ಲಿ ಇದನ್ನ ಮಾಡುದು ಪಂದ್ಸುದಲ್ರಿ. ಅಂದ್ರೆ ಅವ್ರು ಇಲ್ಲಿ ಹೋಗಿ ಇವ್ರು ಅಲ್ಲಿಗೆ ಹೋಗಿ ಅಂತ ಸುಮ್ನೆ ನೆಪ ಹೇಳೋದು. ಹಾ ಇಷ್ಟ ನೋಡ್ರಿ ಮೇಡಮ್. ಇನ್ನ ಕೆಲವು ಪ್ರಕರಣಗಳನ್ನು ಮುಚ್ಚಿ ಹಾಕಿದ್ದಾರ್ರಿ, ನಮ್ ಮ್ಯಾಗ ಕೇಸ್ ಮಾಡಿದ್ದಾರು. ಅವನ್ನ ಇನ್ನ ಕೂಡ ಅಂದ್ರು ನೀವು ನಮ್ ಬೆಂಬಲಕ್ ನಿಂದಿರ್ತಂದ್ರ ಅವನ್ನೆಲ್ಲಾ ಮೀಡಿಯಾದಾಗ ಕೊಡ್ತೀವ್ರಿ, ಹೇಳ್ತೀವ್ರಿ ಮೇಡಮ್. ಅವ್ರು ಆ ಸುದ್ದಿ ಬಂದಾಗ ನಾವ್ ಅದನ್ನ ತಿಳ್ಕೊಳ್ಳೋಣ. ಹ್ಞೂನ್ರಿ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಕೂಡ ಈ ಸುದ್ದಿ ಮೂಲಕ ತಿಳಿಸ್ತೀವಿ. ಧನ್ಯವಾದ ಸತ್ಯಪ್ಪ ಅವ್ರೆ.